ನಮಸ್ತೆ. ನಾನು ಅಕ್ಷತಾ. ಕೋಟೆನಾಡು ರೆಸಿಪೀಸ್ ಚಾನಲ್‌ಗೆ ಸ್ವಾಗತ. ಏನು ಯಾವಾಗಲೂ ಕುಕ್ಕಿಂಗ್ ವಿಡಿಯೋ ತೋರಿಸ್ತಾ ಇದ್ದರು. ಇವತ್ತು ಕಾರಲ್ಲಿ ಹೋಗ್ತಾ ಇದ್ದಾರೆ, ರೋಡ್ ತೋರಿಸ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಿದ್ದೀರಾ? ಹೌದು, ಇವತ್ತು ನಾನು ಟ್ರಾವೆಲಿಂಗ್ ವ್ಲಾಗ್‌ನ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ಈ ಥರ ವಿಡಿಯೋ ಮಾಡ್ತಾ ಇರೋದು. ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ಇವತ್ತು ನಾವು ಹೋಗ್ತಾ ಇರೋದು ಬೆಂಗಳೂರಿಂದ ಮೇಲ್ಕೋಟೆಗೆ ಹೋಗ್ತಾ ಇದ್ದೀವಿ. ಮೇಲ್ಕೋಟೆಗೆ ಒಂದು 80 ಕಿಲೋಮೀಟ್ರು ದೂರ ಇರ್ಬೋದು ಬೆಂಗಳೂರಿಂದ. ತುಂಬ ಒಳ್ಳೆ ದೇವಸ್ಥಾನ ಇದೆ. ಹಳೆ ಕಾಲದ ದೇವಸ್ಥಾನಗಳು, ಹಳೆ ಕಾಲದ ಮನೆಗಳು ತುಂಬಾ ಚೆನ್ನಾಗಿದೆ. ಒಂದು ಸರಿ ಯಾರಾದರೂ ಹೋಗಿಲ್ಲ ಅಂದರೆ ಖಂಡಿತ ಒಂದು ಸರಿ ನೋಡ್ಕೊಂಡು ಬನ್ನಿ. ನಾವು ಚಿತ್ರದುರ್ಗ ದಾವಣಗೆರೆ ಕಡೆಯವರು ಈ ಕಡೆ ಸೈಡ್ ದೇವಸ್ಥಾನಗಳಿಗೆ ಹೋಗೋದು ತುಂಬಾ ಕಡಿಮೆ, ಮತ್ತು ಗೊತ್ತಿಲ್ಲ ಎಲ್ಲೆಲ್ಲಿ ಯಾವ ಥರ ದೇವಸ್ಥಾನಗಳಿದೆ ಅಂತ. ನಾವು ಕೂಡ ಒಂದು 2-3 ಸರಿ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿದ್ದೀವಿ. ದೇವಸ್ಥಾನಕ್ಕೆ ಹೋದರೆ ಒಂಥರ ಏನೋ ಖುಷಿ, ನೆಮ್ಮದಿ ಸಿಗುತ್ತೆ ಅಂತಲೇ ಹೇಳ್ಬೋದು ಈ ದೇವಸ್ಥಾನಕ್ಕೆ ಹೋದರೆ. ಯಾರಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ಜರ್ನಿಯಲ್ಲಿ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತಿದ್ದೀನಿ. ಬೇಗ ಬೇಗ ನಮ್ಮ ಜೊತೆನೇ ನೀವು ಕೂಡ ಬಂದುಬಿಡಿ. ಅವನೇನು ಮಾಡ್ತಾನೆ? ತುಂಬಾ ಬಿಸಿಲಿದೆ ಹೊರಗಡೆ, ಆದರೂ ಕೂಡ ನಾವು ಹೊರಟಂಥ ದಿನ ಈ ವೆದರು ಕೂಡ ನಮಗೆ ಸಪೋರ್ಟ್ ಮಾಡ್ತು ಅಂತಲೇ ಹೇಳ್ಬೋದು. ತಣ್ಣನ ಗಾಳಿಯಲ್ಲಿ ಆರಾಮಾದ ಜರ್ನಿಯಲ್ಲಿ ಕೂಡ ನಾವು ಹೋದ್ವಿ. ನಾವು ಈಗ ಮೇಲ್ಕೋಟೆಗೆ ತಲುಪಿದ್ವಿ. ಮೇಲ್ಕೋಟೆ ಊರು ಹೇಗಿದೆ ಅಂತಂದರೆ ಒಳಗಡೆ ಹೋಗೋದಕ್ಕೇ ದುಡ್ಡು ಕೊಡಬೇಕು, ಆ ರೀತಿ ಇದೆ. ಕಾರ್ಗಳಿಗೆಲ್ಲ 20 ರೂಪಾಯಿ ಚಾರ್ಜಸ್ ಮಾಡ್ತಾರೆ. 20 ರೂಪಾಯಿ ಕೊಟ್ಬಿಟ್ಟು ನಾವು ಊರೊಳಗೆ ಎಂಟ್ರಿ ಕೊಡಬೇಕು. ನಿಜವಾಗ್ಲೂ ಊರೇ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಅದರಲ್ಲೂ ದೇವಸ್ಥಾನದ ರೋಡ್ ಅಂತೂ ಒಂಥರ ಹಳೆ ಕಾಲದ ಮನೆಗಳು, ಆ ತುಳಸಿ ಕಟ್ಟೆ, ಆ ದೇವಸ್ಥಾನ ಒಳಗಡೆ ಹೋದರೆ ಆ ಪ್ರಶಾಂತವಾದ ವಾತಾವರಣ ಎಲ್ಲವೂ ತುಂಬಾ ಚೆನ್ನಾಗಿರುತ್ತೆ. ಯಾರಾದರೂ ಹೋಗಿಲ್ಲ ಅಂದರೆ ಒಂದು ಸರಿ ಆ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ಬನ್ನಿ ಅಂತಲೇ ಹೇಳ್ತೀನಿ. ಏನಾದರೂ ನಾನು ಅಂದ್ಕೊಂಡಿದ್ದಾಗ ಅಥವಾ ಹೊಸ್ದಾಗಿ ಏನಾದರೂ ಶುರು ಮಾಡಬೇಕು ಅಂದ್ಕೊಂಡಾಗ ಈ ರೀತಿ ದೇವಸ್ಥಾನಗಳಿಗೆ ಹೋಗೋದು ನನ್ನ ರೂಢಿಯಾಗಿದೆ ಅಷ್ಟೇ. ಅದು ಈಡೇರುತ್ತೋ ಈಡೇರಲ್ವೋ ಗೊತ್ತಿಲ್ಲ, ಆದರೆ ದೇವಸ್ಥಾನಗಳಿಗೆ ಹೋಗ್ಬಿಟ್ವಿ ಅಂತಂದರೆ ಒಂಥರ ಏನೋ ಖುಷಿ, ಏನೋ ನೆಮ್ಮದಿ. ಬನ್ನಿ ನೋಡಿ, ದೇವಸ್ಥಾನ ಹೀಗಿದೆ. ಒಳಗಡೆ ರೆಕಾರ್ಡಿಂಗ್ ಇರೋದಿಲ್ಲ, ಹಾಗಾಗಿ ಒಳಗಡೆ ಯಾವುದೇ ಥರ ರೆಕಾರ್ಡಿಂಗ್ ಮಾಡಲಿಲ್ಲ. ಹೊರಗಡೆ ಸುಮ್ಮನೆ ರೆಕಾರ್ಡ್ ತೋರಿಸ್ತಾ ಇದ್ದೀನಿ. ಇದೆಲ್ಲ ನೋಡ್ಕೊಂಬಿಟ್ಟು ಒಂದೊಳ್ಳೆ ಫೋಟೋಗಳನ್ನು ತಗೊಂಡ್ವಿ. ಹಾಗೆ ಪಕ್ಕದಲ್ಲೇ ಒಂದು ಚಿಕ್ಕದಾದ ಹೋಟೆಲ್ ಇದೆ. ಮೇಲ್ಕೋಟೆಗೆ ಹೋದ್ವಿ ಅಂತಂದರೆ ಅಲ್ಲಿನ ರುಚಿಯಾದ ಮೇಲ್ಕೋಟೆ ಪುಳಿಯೋಗರೆನ ತಿನ್ನಲೇಬೇಕಲ್ವ. ಒಳಗಡೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಪುಳಿಯೋಗರೆನೂ ಕೂಡ ತಿನ್ಕೊಂಬಿಟ್ಟು ನಂತರ ಚಿಕ್ಕ ಪುಟ್ಟ ಫೋಟೋಗಳನ್ನು ಕೂಡ ತಗೊಂಬಿಟ್ಟು ನಾವೀಗ ಹೊರಡ್ತಾ ಇದ್ವಿ. ಎಲ್ಲಿಗೆ ಹೊರಡ್ತಾ ಇದ್ವಿ ಅಂದರೆ, ನಾವು ಹೋದಂತಹ ಹೋಟೆಲಲ್ಲಿ ದಿನನಿತ್ಯ ಬಾಳೆದೆಲೆ ಊಟ ಇರುತ್ತಂತೆ. ತುಂಬಾ ಚೆನ್ನಾಗಿತ್ತು. ಪೂರಿ, ಪುಳಿಯೋಗರೆ, ಪಲ್ಯ ಮತ್ತು ಸ್ವಲ್ಪ ಏನು ಸಿಹಿ ಏನೋ ಸ್ವೀಟಿಗೆ ಏನೋ ಮಾಡಿದ್ರು, ಗೊತ್ತಿಲ್ಲ ನನಗೆ ಅದ್ರದ್ದು ಹೆಸರು. ಅನ್ನ ಸಾಂಬಾರು, ಮಜ್ಜಿಗೆ, ಮೊಸರು ಎಲ್ಲ ಕೊಟ್ಟಿದ್ರು. ತುಂಬಾ ಚೆನ್ನಾಗಿತ್ತು. ನನ್ನ ಮಗಳು ಕೂಡ ನಾನು ಪುಳಿಯೋಗರೆ ಟೇಸ್ಟ್ ಮಾಡ್ತೀನಿ ಅಂತ ಅವಳು ಕೂಡ ಪುಳಿಯೋಗರೆ ತೊಗೊಂಡು ತಿಂದಳು. ತುಂಬ ಚೆನ್ನಾಗಿದೆ ಅಂತ ಕೂಡ ಹೇಳ್ತಾ ಇದ್ಲು. ಇದೆಲ್ಲ ಊಟವನ್ನು ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಜರ್ನಿಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಸ್ವಲ್ಪ ದೂರನೇ ಇರುವಂತಹ ಗೋಪಾಲ ಸ್ವಾಮಿ ಬೆಟ್ಟ ಅಂತ ಇದೆ. ತುಂಬಾ ಚೆನ್ನಾಗಿರುವಂತಹ ಪ್ಲೇಸು. ದಿನನಿತ್ಯ ಅಲ್ಲಿ ಆನೆ ಕೂಡ ಬಂದುಬಿಟ್ಟು ಅಲ್ಲಿ ಪ್ರಸಾದನ ಸೇವಿಸುತ್ತೆ ಅಂತ ಹೇಳ್ತಾ ಇದ್ರು. ಅದನ್ನು ನಾವು ಕೂಡ ನೋಡಬೇಕು ಅನ್ನೋ ಕಾರಣಕ್ಕೆ ಅಲ್ಲಿಗೆ ಹೊರಡ್ತಾ ಇದ್ದೀವಿ. ಅಲ್ಲಿ ನಮಗೆ ಆನೆ ಸಿಕ್ತಾ, ನಾವು ಆನೆ ನೋಡಿದ್ವಾ ಎಲ್ಲವನ್ನು ಸೆಕೆಂಡ್ ಪಾರ್ಟಲ್ಲಿ ನಿಮಗೆ ನಾನು ಅದನ್ನು ತೋರಿಸ್ತಾ ಇದ್ದೀನಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸ್ದಾಗಿ ಬರುವಂತಹ ಯೂಟ್ಯೂಬರ್ಸ್ಗಳಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬಾಯ್ ಬಾಯ್.